ರಾಜ್ಯದಲ್ಲಿ ನಿನ್ನೆ ಅಷ್ಟೇ ಬಜೆಟ್ ಮಂಡನೆ ಆಗಿದೆ. ಈ ಬಜೆಟ್ ಪರ ವಿರೋಧಗಳು ವ್ಯಕ್ತವಾಗಿದ್ದು, ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ದಾಖಲೆ ಬಜೆಟ್ಗೂ ವಿಪಕ್ಷಗಳು ಟೀಕಿಸಿದ್ದಾರೆ. ಬಜೆಟ್ ವಿರೋಧಿಸಿರುವ ಮೈತ್ರಿ ಪಕ್ಷದ ನಾಯಕರು ಇದನ್ನ ನಿರಾಸೆ ಬಜೆಟ್ ಎಂದಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರುವ ಬಿಜೆಪಿಗರು ವಿಭಿನ್ನ ಪ್ರತಿಭಟನೆ ಮಾಡಿ ಬಜೆಟ್ ಅಣಕಿಸಿದ್ರು. ಜೊತೆಗೆ ಸಿಎಂ ದಾಖಲೆ ಬಜೆಟ್ ವಿರುದ್ಧ ಕೇಸರಿ ನಾಯಕರು ಕೆಂಡಕಾರಿದ್ರು. ಸಿದ್ದರಾಮಯ್ಯನವರ 17ನೇ ಬಜೆಟ್ ವಿಭಿನ್ನ ವಿರೋಧ. ಚಂಪು ಹಿಡಿದು ಮೆರವಣಿಗೆ, ಸರ್ಕಾರದ ವಿರುದ್ಧ ಘೋಷಣೆ. ವೀಕ್ಷಕರೇ, ನಿನ್ನೆಯಷ್ಟೇ ನಡೆದಂತಹ ರಾಜ್ಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ಗೆ ಯಾವ ನಿರೀಕ್ಷೆ ಇತ್ತೋ ಅದೇ ರೀತಿಯಾಗಿ ವಿರೋಧವಂತೂ ವ್ಯಕ್ತವಾಗಿದೆ. ಗ್ಯಾರಂಟಿಗಳ ಹೊರೆಯಲ್ಲೇ ಆರ್ಥಿಕ ಶಿಸ್ತು ಮೀರದಂತೆ ಸಿಎಂ ಬಜೆಟ್ ಮಂಡನೆಯನ್ನ ಮಾಡಿದ್ರು. ಆರ್ಥಿಕ ಕೊರತೆಯ ಬಜೆಟ್ ಆದ್ರೂ ಇದ್ದಿದ್ರಲ್ಲಿ ಎಲ್ಲವನ್ನ ತೂಗಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಪ್ರಯತ್ನವನ್ನ ಮಾಡಲಾಗಿದೆ. ಆದ್ರೆ ವಿಪಕ್ಷಗಳು ಈ ಬಜೆಟ್ ಅನ್ನ ವಿರೋಧಿಸಿವೆ. ಸಿದ್ದರಾಮಯ್ಯ ದೇವರಲ್ಲ, ದಲಿತರ ಪಾಲಿನ ಯಮದೂತ. ಸಿದ್ದು ಬಜೆಟ್ ವಿರುದ್ಧ ಸಿಡಿದೆದ್ದ ಕೇಸರಿ ನಾಯಕರು. ಇನ್ನು ಸಿಎಂ ಬಜೆಟ್ ಭಾಷಣದ ಬಳಿಕ ಪ್ರತಿಪಕ್ಷ ಬಿಜೆಪಿ ವಿನೂತನ ಪ್ರತಿಭಟನೆ ಮಾಡಿ ಗಮನವನ್ನ ಸೆಳೆದಿತ್ತು. ಈ ಹಿಂದೆ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ ಚೊಂಬಿನ ಜಾಹೀರಾತಿಗೆ ಕೌಂಟರ್ ಪ್ಲಾನ್ ರೂಪಿಸಿತ್ತು. ವಿಧಾನಸೌಧದ ಗ್ರೌಂಡ್ ಸ್ಟೆಪ್ನಿಂದ ಕೆಂಗಲ್ ಪ್ರತಿಮೆವರೆಗೆ ಚೆಂಬಿನ ಪ್ರತಿಭಟನೆ ಮಾಡಿ ಬಜೆಟ್ ಅನ್ನ ಲೇವಡಿ ಮಾಡಿತ್ತು. ಅಷ್ಟೇ ಅಲ್ಲ, ಪ್ರತಿಪಕ್ಷ ನಾಯಕ ಅಶೋಕ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಇತರೆ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರಾಜ್ಯಕ್ಕೆ ಸಿಕ್ಕಿದ್ದು ಚೊಂಬಷ್ಟೇ ಅಂತ ಅಣಕಿಸಿದ್ರು. ವಿಧಾನಸೌಧದ ಆವರಣದಲ್ಲಿ ಚೊಂಬನ್ನ ಇಟ್ಕೊಂಡು ರಾಜ್ಯವನ್ನ ಕಾಪಾಡುವಂತೆ ದೇವರಲ್ಲಿ ಮೊರೆ ಹೋಗಿ ಸರ್ಕಾರದ ಕಾಲೆಳೆದಿದ್ರು. ಬಳಿಕ ಮಾತನಾಡಿದ ಅಶೋಕ್ ಹಾಗೂ ವಿಜಯೇಂದ್ರ ಬಜೆಟ್ ನಿರಾಸೆ ಎಂದಿದ್ರು. 17ನೆಯ ಬಜೆಟ್ ಅನ್ನ, ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತೇನೆ ಅಂತೇಳಿ ಬೀಗ್ತಾ ಇದ್ದಂತ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಜನತೆಗೆ ನಿರಾಶೆಯನ್ನ ಉಂಟು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಓದಲು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಅದು ಕೇಳ್ತಾ ಇದ್ರೆ ಯಾರೋ ಸಾಹಿತಿಗಳು ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಸಾಹಿತಿಗಳು ಯಾರೋ ಇವತ್ತು ಬಜೆಟ್ ಪುಸ್ತಕವನ್ನ ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು, ಓದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಮುಖ್ಯಮಂತ್ರಿಗಳಿಗೆ ಬಹುಶಃ. ಆದರೆ ರಾಜ್ಯದ ಜನತೆಗೆ ಇದು ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ಸತ್ಯ. 17ನೇ ಬಜೆಟ್ ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. ಸಿದ್ದರಾಮಯ್ಯನವರ 17ನೇ ಬಜೆಟ್ಟಿನ ತಿರುಳು. ಸರ್ವರಿಗೂ ತೆರಿಗೆ, ಮಾರಿ ಹಬ್ಬ ಮುಂದಕ್ಕೆ ಕಾದಿದೆ. ಮಾರಿ ಹಬ್ಬ ಇನ್ನು 12 ತಿಂಗಳು. ಪ್ರತಿ ತಿಂಗಳು ಬರ್ತ್ ಮಾಡ್ಕೊಳ್ಳಿ ತೆರಿಗೆಗಳ ಹೊರೆಯನ್ನು ಆಗಲೇ ತಯಾರು ಮಾಡಿದ್ದಾರೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಹಾಲು ಇರ್ಬೋದು, ಆಲ್ಕೋಹಾಲ್ ಅಂತೂ ಗ್ಯಾರಂಟಿ. ಇದು ಸಿದ್ದರಾಮಯ್ಯನವರ ಕಳಪೆ ಬಡ್ಜೆಟ್. ಇದು ಕಳೆದ 3 ವರ್ಷದಲ್ಲಿ 4.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 4.5 ಲಕ್ಷ ಕೋಟಿ. ನಮ್ಮದು ಈಗ 8 ಲಕ್ಷ ಕೋಟಿ, 824 ಕೋಟಿ ನಾವು ಸಾಲ ನಮ್ಮ ತಲೆ ಮೇಲೆ ಇದೆ ಈಗ. ಅದರಲ್ಲಿ ಸಿದ್ದರಾಮಯ್ಯನವರ ಪಾಲೆಷ್ಟು ಅಂದರೆ 54%. 54%. ಇನ್ನು2 ವರ್ಷದ್ದು ಏನಾನ ಸೇರಿಸ್ಕೊಂಬಿಟ್ರೆ ಸಿದ್ದರಾಮಯ್ಯನವ್ರದ್ದು 60%. ಹೆಂಗೂ ಕಮಿಷನ್ 60% ಹೊಡಿತಾವ್ರೆ. ಆ ಕಮಿಷನ್ಗೆ ಕರೆಕ್ಟಾಗಿ ಇವ್ರ ಶೇರು ಸಾಲನೂ ಕೂಡ ಇದೆ.
ಇನ್ನು ನಿನ್ನೆ ನಡೆದಂತಹ ಬಜೆಟ್ ವಿಚಾರವಾಗಿ ಮಾತನಾಡಿದಂತಹ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಮಾಜಿ ಸಚಿವ ಸುನಿಲ್ ಕುಮಾರ್, ಸಾಲದಲ್ಲೇ ಮಾಡಿರುವ ಬಜೆಟ್ಗೆ ಬೆಲೆ ಇಲ್ಲ, ಜನಸಾಮಾನ್ಯರ ಬದುಕು ಮತ್ತಷ್ಟು ದುಸ್ಥಿರವಾಗುತ್ತೆ. ಅದೇ ರೀತಿಯಾಗಿ ಅಧಿಕಾರಕ್ಕೆ ಬರುವ ಮುನ್ನ ಘೋಷವಾಕ್ಯದೊಂದಿಗೆ ಬಂದಿದ್ರು. ಉಚಿತ, ಖಚಿತ, ನಿಶ್ಚಿತ ಎಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರು. ಜನತೆಯ ತಲೆ ಮೇಲೆ ಸಾಲ ಖಚಿತ ಎಂಬ ರೀತಿ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಖಚಿತ, ನಿಶ್ಚಿತ ಈ ಘೋಷವಾಕ್ಯವನ್ನ ಇಟ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅಧಿಕಾರದಿಂದ ಇವತ್ತು ರಾಜ್ಯದಲ್ಲಿ ಅವರ ಸರ್ಕಾರ ಇದೆ. ಈಗ ಅದೇ ಉಚಿತ, ಖಚಿತ, ನಿಶ್ಚಿತಗ ವಿಚಾರದಿಂದಲೇ ನಾನು ನನ್ನ ಈ ವಿಚಾರವನ್ನು ಪ್ರಾರಂಭ ಮಾಡ್ತೇನೆ. ಅದೇನೆಂದ್ರೆ, ಇಡೀ ರಾಜ್ಯದ ಜನರಿಗೆ ಮೂಗಿಗೆ ತುಪ್ಪ ಉಚಿತ, ಮೂಗಿಗೆ ತುಪ್ಪ ಸವರೋದು ಉಚಿತ, ಎಲ್ಲರ ತಲೆ ಮೇಲೆ ಸಾಲ ಖಚಿತ, ರಾಜ್ಯದ ಜನರಿಗೆ ಸಂಕಷ್ಟ ನಿಶ್ಚಿತ. ಇದೆ ಇದು ರಾಜ್ಯದ ಜನರಿಗೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ವಿಶೇಷತೆ ಇದೆ. ಘೋಷಣೆಗಳು ಉಚಿತ, ಧೋಖಾ ಖಚಿತ, ನಂಬಿದವರ ಸರ್ವನಾಶ ನಿಶ್ಚಿತ. ಘೋಷಣೆಗಳು ಉಚಿತ, ಧೋಖಾ ಖಚಿತ, ನಂಬಿದವರ ಸರ್ವನಾಶ ನಿಶ್ಚಿತ. ಈ ಘೋಷವಾಕ್ಯ ಈಗ 4ನೇ ವರ್ಷಕ್ಕೆ ಕಾಲಿಟ್ಟಾಗ ಕಾಂಗ್ರೆಸ್ಸು ಈ ಕರ್ನಾಟಕದ ಜನತೆಗೆ ಕೊಟ್ಟಿರ್ತಕ್ಕಂಥ ಈ ಘೋಷವಾಕ್ಯ ಈಗ ಪಕ್ಕ ಸರಿಯಾಗಿ ಆಗಿದೆ ಅಂತ ನಾನು ಅಂತಾದರೂ ಅಂದ್ಕೊಳ್ಳಿಕ್ಕೆ ನಾನು ತಮ್ಮ ಮೂಲಕ ಇಷ್ಟಪಡ್ತೇನೆ. ಏನೇ ಹೇಳಿ ವೀಕ್ಷಕರೇ, ಒಟ್ನಲ್ಲಿ ಈ ಬಾರಿಯ ಬಜೆಟ್ ಅಂತೂ ಸರ್ಕಾರ ಹಾಗೂ ವಿಪಕ್ಷಗಳ ರಿವೆಂಜ್ ಎಕ್ಸ್ಚೇಂಜ್ ಎಂಬಂತೆ ಇತ್ತು. ಸಿಎಂ ತಮ್ಮನ್ನ ಹಾಗೂ ಸರ್ಕಾರವನ್ನ ಉಳಿಸಿದ ಪಂಚ ಗ್ಯಾರಂಟಿಯನ್ನೇ ಗಟ್ಟಿಗೊಳಿಸಿಕೊಂಡು ಇತಿಮಿತಿಯಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರು ಅನ್ನೋ ಆರೋಪ ಬಿಜೆಪಿ ನಾಯಕರದಾಗಿದೆ. ಸಿದ್ದರಾಮಯ್ಯ ಬಜೆಟ್ ಮಂಡಿಸಿ ಬಂದ ಆರೋಪಗಳಿಗೆ ಎದುರುತ್ತರ ನೀಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಅಭಿವೃದ್ಧಿ ಶೂನ್ಯ ಅಂತ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ಗೆ ವಿಪಕ್ಷಗಳು ಎಲ್ಲಿಯವರೆಗೆ ಟಾಂಗ್ ಕೊಡುತ್ತೆ ನೋಡಬೇಕಿದೆ.